ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಡಾಕ್ಟರ್ ದಿನೇಶ್ ರಾವ್ ವಿಧಿ ವಿಜ್ಞಾನ ತಜ್ಞರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ತಮ್ಮ ಗಮನಕ್ಕೆ ಬಂದಿರಬಹುದು ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂಥ ಪ್ರಕ್ರಿಯೆ ಇವತ್ತು ಬಹಳ ಕ್ರೂಷಲ್ ಅಂತ ಭಾವಿಸಲಾಗಿರುವಂಥ ಪಾಯಿಂಟು 13ನೇ ಪಾಯಿಂಟು. 13 ಅಡಿ ಆಳ ಅಗದರೂ ಕೂಡ ಏನೂ ಸಿಕ್ಕಿಲ್ಲ. ಏನು ಹೇಳ್ತೀರಿ ಸರ್? ಅಲ್ಲ ಅದೇ ಈಗ ನೋಡಿ, ಮೊದಲನೇದಾಗಿ ಈ SIT ಸ್ಟಾರ್ಟ್ ಆಗಿದ್ದು ಉದ್ದೇಶನೇ ಒಬ್ಬ ಅನಾಮಿಕನ ಕಂಪ್ಲೇಂಟು ತಾನೇ ಓದಿದ್ದೀನಿ ಅಂತ ಹೇಳಿಕೆ ಆಧಾರದ ಮೇಲೆ. ಸೊ ಅದು ಅವನು ತೋರಿಸಿರ್ತಕ್ಕಂಥ ಜಾಗದಲ್ಲೆಲ್ಲ ಏನು ಹೇಳ್ತಾ ಇದ್ದ ಅದರ ಪ್ರಕಾರ ಯಾವುದು ಕನ್ಸಿಸ್ಟೆಂಟ್ ಆಗಿಲ್ಲ, ಅಂದ್ರೆ ಯಾವುದು ಸಿಕ್ಕಿಲ್ಲ. ದಟ್ ಈಸ್ ನಂಬರ್ 1. ಸೊ ಅದು ಸಿಗದೆ ಹೋದಾಗ ದೇ ಗಾಟ್ ದಟ್ GPR ಇದು ಏನು ಇನ್ಸ್ಟ್ರೂಮೆಂಟ್ ಅದನ್ನ ತಗೊಂಡು ಬಂದಿದ್ದಾರೆ. ಸೊ GPR ಯಾವಾಗ ನಾವು ಉಪಯೋಗ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವುದು ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇದ್ದಾಗ ಮಾತ್ರ ಅದನ್ನ ಉಪಯೋಗ ಮಾಡ್ತೇವೆ. ಹೌದು. ಬಟ್ ಅದನ್ನು ಉಪಯೋಗ ಮಾಡೋ ಪರಿಸ್ಥಿತಿ ಬಂದಾಗಿದ ತಕ್ಷಣ ಐ ಥಿಂಕ್ ದ SIT ಶುಡ್ ಸ್ಟಾಪ್. ಯಾಕಂದ್ರೆ SIT ಮಾಡೋ ಆಬ್ಜೆಕ್ಟಿವ್ ಆಫ್ ಫಾರ್ಮಿಂಗ್ SIT ವಾಸ್ ಇವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ. ಕರೆಕ್ಟ್ ಕರೆಕ್ಟ್. ಸೊ ಇವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ SIT ಫಾರ್ಮ್ ಆಗಿದ್ದು. ಬಟ್ ಇದು ಹೇಳಿದ್ದೆಲ್ಲ ಸುಳ್ಳಾದ್ಮೇಲೆ ಐ ಥಿಂಕ್ ದ SIT ವುಡ್ ಹ್ಯಾವ್ ರ್ಯಾಪ್ಡ್ ಅಪ್. ದಟ್ ಇಸ್ ವಾಟ್ ಇಸ್ ದ ರಿಯಲ್ ಪ್ರೋಟೋಕಾಲ್. ಅದು ಬಿಟ್ಟು GPR ಅಂದ್ರೆ ಇವ್ರು SIT ಇಂಟೆನ್ಷನ್ ಇಸ್ ಟು ಇವನ್ ಏನ್ ತೋರಿಸ್ತಾನೆ ಆ ಜಾಗದಲ್ಲಿ ಆಗದು ನೋಡಿರ್ತಕ್ಕಂಥ ತನಿಖೆ ಮಾಡೋದು ಉದ್ದೇಶ ಇತ್ತು. ಬಟ್ SIT ಉದ್ದೇಶ ಬೇರೆ ಕಡೆ ಎಲ್ಲ ಹುಡುಕ ಉದ್ದೇಶ ಇಲ್ಲ. SIT is not formed to search the bodies. ಹೌದು. SIT ಉದ್ದೇಶ ಇರೋದು ಟು ಏನು ಡಿಗ್ ದ ಬಾಡೀಸ್ ವೇರ್ ದಿಸ್ ಮ್ಯಾನ್ ಐಡೆಂಟಿಫೈಸ್ ದ ಗ್ರೇವ್. ಬಟ್ ಅದನ್ನ ಬಂದಕ್ಕಂಥ ಬಾಡಿನ ಏನು ಐಡೆಂಟಿಟಿನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು, ಯಾರು ಕಿಡ್ನಾಪ್ ಆಗಿದ್ದಾರೆ, ಯಾರು ಸತ್ತಿದ್ದಾರೆ, ಕಂಪ್ಲೇಂಟ್ ಬಂದಿದೆ, ಅದನ್ನ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಿ ದೆನ್ ಆಮೇಲೆ ಯಾರು ಸಾಯಿಸಿದ್ದಾರೆ ಅನ್ನೋದು ವಿಟ್ನೆಸಸ್ ಎವಿಡೆನ್ಸ್ ಗ್ಯಾದರ್ ಮಾಡಿ ಕೇಸ್ನ ಕಂಪ್ಲೀಟ್ ಮಾಡೋದು SIT ಉದ್ದೇಶ ಇತ್ತು. ಹೌದು, ಕರೆಕ್ಟ್. ಬಟ್ ಇದು ಫಸ್ಟ್ ಸ್ಟೆಪ್ ಅಲ್ಲೇ ದಟ್ ಪರ್ಸನ್ ಐಡೆಂಟಿಫೈ ಆಗಿಲ್ಲ, ಜಾಗದಲ್ಲಿ ಸಿಕ್ಕಿಲ್ಲ ಅಂದಾಗ ಐ ಥಿಂಕ್ SIT ಮೇನ್ ಆಬ್ಜೆಕ್ಟಿವ್ ಇಟ್ ಸೆಲ್ಫ್ ಹಸ್ ಫೇಲ್ಡ್. ಸೊ ಐ ಡೋಂಟ್ ನೋ ವೈ ದೇ ಆರ್ ಬ್ಯಾಂಕಿಂಗ್ ಆನ್ GPR. ಅಂಡ್ GPR ನಾನು ನೋಡಿದೆ ಆ ಒಂದು ಡ್ರೋನ್ ನಲ್ಲಿ ಮಾಡ್ತಿದ್ದಾರೆ. ಡ್ರೋನ್ ನಲ್ಲಿ GPR ಐ ಡೋಂಟ್ ಥಿಂಕ್ ದ ಎರರ್ ರೇಟ್ ವಿಲ್ ಬಿ ಮೋರ್. ಯಾಕಂದ್ರೆ ಮೀಡಿಯಂ ಇದೆಯಲ್ಲ ನಮ್ಮ ಆಂಟೆನಾ ಏನಿದೆ ಅದರಲ್ಲಿ ಬರುತ್ತೆ, ವೇರ್ ಇಟ್ ಎಮಿಟ್ಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅದು ಮತ್ತೆ ಗ್ರೌಂಡ್ ಗೆ ದರ್ ಇಸ್ ಒನ್ ಮೀಡಿಯಂ, ಏರ್ ಮೀಡಿಯಂ ಇರುತ್ತೆ, ಅದರಿಂದ ಎರರ್ ಬರುತ್ತೆ. ಆಮೇಲೆ ಇಟ್ ಶೇಕ್ಸ್, ಅದು ಶೇಕ್ ಆಗುತ್ತಲ್ಲ ಅದರಿಂದ ಎರರ್ ಬರುತ್ತೆ. ಪ್ಲಸ್ ಜಾಗ ವೆಟ್ ಆಗಿದೆ ಅದ್ರೂ ಎರರ್ ಬರುತ್ತೆ. ಸೊ ಇಟ್ ವಿಲ್ ನಾಟ್ ಬಿ ದಟ್ ಅಕ್ಯುರೇಟ್. ಸರ್, ಇದು ನೀರ್ ನಿಲ್ಲುವಂತ ಜಾಗ, ಈಗಲೂ ಕೂಡ ನೀರು ಸಿಕ್ಕಿದೆ, ಅಲ್ಲಿ ಗುಂಡಿ ತೋಡಬೇಕಾದ್ರೆ ನೀರು ಸಿಕ್ಕಿದೆ ಅಂತ ಜಾಗದಲ್ಲಿ GPR ವರ್ಕ್ ಆಗುತ್ತಾ ಸರ್? ಇಲ್ಲ, ಎರರ್ಸ್ ವಿಲ್ ಬಿ ಮೋರ್. ಯಾಕಂದ್ರೆ ಇಟ್ ಶುಡ್ ಹ್ಯಾವ್ ಎ ಸಾಲಿಡ್ ನೋಡಿ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಸಾಲಿಡ್ ಆಬ್ಜೆಕ್ಟ್ ರಿಫ್ಲೆಕ್ಟ್ ದಟ್ ವೇವ್ಸ್ ವಿಟ್ ಅಂಡ್ ರಿಫ್ಲೆಕ್ಟ್ ಅದನ್ನ ಕ್ಯಾಪ್ಚರ್ ಮಾಡೋದೇ ದಟ್ ದ ಓಲ್ಡ್ ಟೆಕ್ನಾಲಜಿ ಇಸ್ ಆಲ್ ಅಬೌಟ್. ಬಟ್ ಅದೇ ನಾನು ಮೊದಲೇ ಹೇಳಿದಾಗೆ GPR ನಾವು ಯಾವಾಗ ಉಪಯೋಗಿಸ್ತೀವಿ, ಯಾರಿಗೂ ಗೊತ್ತಿಲ್ಲ ಈ ಜಾಗದಲ್ಲಿ ಹೆಣ ಇದೆ ಅಂತ ಆ ಒಂದು ಉದ್ದೇಶದಿಂದ ನಾವು ಹುಡುಕ್ತೀವಿ. ಬಟ್ SIT ಮಾಡಿರೋದು ಆ ಉದ್ದೇಶಕ್ಕಲ್ವಲ್ಲ, ಹುಡುಕೋ ಉದ್ದೇಶಕ್ಕಲ್ವಲ್ಲ. SIT ಮಾಡಿರೋದು ಇವನ್ ಏನ್ ತೋರಿಸ್ತಾನೆ ಆ ಜಾಗದಲ್ಲಿ ಅಗದ್ಬಿಟ್ಟು ಅದನ್ನ ತಗೊಂಡು ಮುಂದಿನ ತನಿಖೆ ಮಾಡ್ಲಿಕ್ಕೆ SIT ಆಗಿರೋದು. ಕರೆಕ್ಟ್ ಕರೆಕ್ಟ್ ಸರ್, ಕರೆಕ್ಟ್. So see, we should understand why the SIT itself was formed, not to search the bodies. ಸರ್ಚ್ ಇವನ್ ಏನ್ ತೋರಿಸ್ತಾನೆ ಆ ಜಾಗದಲ್ಲಿ ಮಾತ್ರ ಆಗದು ತನಿಖೆ ಮಾಡೋ ಉದ್ದೇಶದಿಂದ SIT ಮಾಡಿದ್ದು. ಸರ್, ಈಗ 13ನೇ ಪಾಯಿಂಟ್ ಬಗ್ಗೆ ಒಂದು ಕುತೂಹಲ ಇದೆ. ಆತ ಹೇಳ್ತಾ ಇರೋದು ದೂರುದಾರ, ಅದು ಮೊದಲು ತಗ್ಗು ಪ್ರದೇಶದಲ್ಲಿತ್ತು, ಅದರ ಮೇಲೆ ಮತ್ತೆ 80 ಲೋಡ್ನಷ್ಟು ಮಣ್ಣು ತುಂಬಿದ್ದಾರೆ. ಈಗ ಅದನ್ನ ಮಣ್ಣನ್ನು ತೆಗೆದು ಆ ನಂತರ 4 ರಿಂದ 5 ಅಡಿ ಆಳ ತೋಡಿದ್ರೆ ನಾನು ಹೇಳಿದಂತ ಮೃತದೇಹಗಳು ಸಿಗುತ್ತೆ ಅಂತ ಆತ ಹೇಳ್ತಿದ್ದಾನೆ. ಅಲ್ಲ ನೋಡಿ, ಈಗ ಮೊದಲನೇದಾಗಿ 13ನೇ ಪಾಯಿಂಟ್ಗೆ ಕುತೂಹಲ ಅಲ್ಲ ನಮ್ಗೆ, ಅವ್ರು ಹೇಳಿದ 15-16 ಪಾಯಿಂಟ್ಗೂ ಕುತೂಹಲ ಇತ್ತು. ನೋಡಿ, ಒಂದು ಯಾವುದೋ ಈ ತರ ಒಂದು ಅಪರಾಧ ನಡೆದಿದೆ ಅಂತ ಏನಿದೆ ಹೇಳ್ತಿದ್ದಾರೆ, ಅದರದ್ದು ತನಿಖೆ ಆಗೋದು ಉತ್ತಮ, ಒಪ್ಕೊಳ್ಳೋಣ. ಬಟ್ ತನಿಖೆ ಆಶ್ಚರ್ಯ ಏನಂದ್ರೆ
ಯಾರು ಹೆಣ ಊತಿದ್ದಾರೆ ಅವನ್ನ ಮಾತ್ರ ಅವನ್ ಸ್ಟೇಟ್ಮೆಂಟ್ ಆಧಾರದಲ್ಲೇ SIT ನಮ್ಗನ್ಸುತ್ತೆ ಯಾರು ಈ ಅನಾಮಿಕ ಅಂತ ವ್ಯಕ್ತಿನೇ ಈಸ್ ಹೆಡಿಂಗ್ ದ SIT ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೋಡಿ ಆ ಪದ್ಮಲತಾ ಮನೆಯವರು ಕಿಡ್ನಾಪ್ ಆಗಿದ್ದಾರೆ, ಈಗ ಏನು ಮರ್ಡರ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರ ಕಂಪ್ಲೇಂಟ್ ಆಧರಿಸಿ SIT ಮಾಡಿದ್ರು ಒಳ್ಳೇದಿರ್ತಿತ್ತು. ಕರೆಕ್ಟ್. ಇಲ್ಲ ಅನನ್ಯ ಭಟ್ ಅವ್ರ ಕಂಪ್ಲೇಂಟ್ ಆಧರಿಸಿ SIT ಮಾಡಿದ್ರು ಒಳ್ಳೇದಿರ್ತಿತ್ತು. ಬಿಕಾಸ್ ದಟ್ ಇಸ್ ಅ ವ್ಯಾಲಿಡ್ ಅಂಡ್ ಅನ್ ಆಕ್ಚುಯಲ್ ಲೆಜಿಟಿಮೇಟ್ ವೇ ಆಫ್ ಟೇಕಿಂಗ್ ದ ಕಂಪ್ಲೇಂಟ್. ಬಟ್ ಇವನು ಯಾರೋ ಊತಿದಾನೆ, ಅದು ಊತಿದ ತಕ್ಷಣ ಬಂದಿಲ್ಲ ಸರ್. ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ಸರ್, ನಾಯಿ ಬಾಲನ ಆಡಿಸ್ತಾ ಇಲ್ಲ, ಬಾಲ ನಾಯಿನ ಆಡಿಸ್ತಾ ಇದೆಯಾ ಅಂತ. ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ನಮಗೆ ಇವ್ರು ಏನ್ ಹೇಳ್ತಾರೆ ಇದೆಲ್ಲ ನಮ್ಗೆ ರುಟೀನ್ ಕೆಲಸ ನಾವು ಮಾಡ್ತೀವಿ ಡೈಲಿ. ಸೊ ನಮ್ಮಲ್ಲೂ ಅಟೆಂಡರ್ಸ್ ಇದಾರೆ, ಒಬ್ನೇ ಊತ ಹಾಕ್ಲಿಕ್ಕೆ ಆಗೋದಿಲ್ಲ. ಇವನ ಅನುಯಾಯಿಗಳು ಯಾರು, ಅವ್ರನ್ನ ಯಾಕೆ ತಕೊಂಡು ಇವನ್ ಜೊತೆ ಸೇರಿಸ್ಕೊಂಡಿಲ್ಲ, ಸೊ ದಟ್ ಆ ಪಾಯಿಂಟ್ ತೋರಿಸ್ತಾರಲ್ಲ ಅದು ಕರೆಕ್ಟ್ ಆಗ್ತಿತ್ತು. ದಟ್ ಇಸ್ ನಂಬರ್ 1. ಆಮೇಲೆ ಎರಡನೇದು, ಇವ್ನ್ಗೆ ಯಾರು ಬಾಡಿ ಕೊಟ್ರಲ್ಲ ಅವ್ರಿಗೆ ಇವನ್ಕಿಂತ ಜಾಸ್ತಿ ಮಾಹಿತಿ ಇರುತ್ತೆ ಯಾರ್ದು ಕೊಟ್ರು. ಕರೆಕ್ಟ್ ಸರ್. ಅವ್ರು ಯಾರು, ಅವ್ರ ಮೇಲ್ವಿಚಾರಕರು ಆತ ಹೇಳಿರೋ ಪ್ರಕಾರ, ನನ್ನ ಮೇಲ್ವಿಚಾರಕರು. ಆಮೇಲೆ ಅವ್ರನ್ನೂ ತಗೊಳ್ಬೋದಾಯ್ತು. ಇಲ್ಲ ಅವ್ರ ಇಬ್ರಿಗೂ ಸೇರ್ಸ್ಬಿಟ್ಟು ಇವ್ರು ಊತ ಹಾಕಿರೋರು 3-4 ಜನ ಪ್ಲಸ್ ಯಾರು ಬಾಡಿ ಕೊಟ್ರು ಅವರೆಲ್ಲ ಸೇರ್ಬಿಟ್ಟು ಪಾಯಿಂಟ್ ತೋರಿಸಿದ್ರೆ SIT ಇನ್ನ ಅನುಕೂಲ ಆಗಿತ್ತು, ಸತ್ಯವಾಚೆ ಬರ್ತಿತ್ತು. ಏನಾದ್ರು ಇದ್ರೆ ಸತ್ಯ ಇದ್ರೆ. ಈಗ SIT ಅದಕ್ಕೆ ನಾನು ಮೊದಲು ಹೇಳಿದ್ದು ಅನಾಮಿಕ ವ್ಯಕ್ತಿ ಹೆಡಿಂಗ್ ದ SIT ಅಂತ ನನಗೆ ಅದೇ ಹೇಳಿದ್ದು ಸರ್. ಒಂದು ವೇಳೆ ಇಲ್ಲಿ ಮೃತದೇಹಗಳ ಕುರುಹು ಸಿಕ್ತು ಅಂತ ಅನ್ಕೊಳ್ಳಿ ಸರ್, ತನಿಖೆಯ ವಿಚಾರದಲ್ಲಿ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್? ಅಂದ್ರೆ ಸಾಧ್ಯನಾ ಕಾಸ್ ಆಫ್ ಡೆತ್ ಇನ್ನೊಂದು ಮತ್ತೊಂದು ಎಲ್ಲ ತಿಳ್ಕೊಳ್ಳೋದು ಇಂಥ ಸ್ಥಿತಿಯಲ್ಲಿ? ಅಂದ್ರೆ ನೀರು ನಿಲ್ಲೋ ಜಾಗ, ನದಿಯ ಪಕ್ಕ 15-16 ಅಡಿ ಆಳದಲ್ಲಿ ಒಂದು ಮೂಳೆ ಸಿಕ್ತು ಅಂತ ಅನ್ಕೊಳ್ಳೋಣ, ಸಾಧ್ಯನಾ ಸರ್ ಅದನ್ನ ಫೈಂಡ್ ಔಟ್ ಮಾಡಕ್ಕೆ? ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೊದಲನೇದಾಗಿ ಸಿಕ್ಕಿಲ್ಲ, ಈಗ ಸಿಕ್ಕಿದೆ ಅಂತ ಮೊದಲನೇ ಸ್ಟೆಪ್ ಅಲ್ಲೇ ಇವ್ರು ಫೇಲ್ ಆಗಿದ್ದಾರೆ. ಎರಡನೇ ಸ್ಟೆಪ್ ಇಟ್ ಇಸ್ ಮೋರ್ ಚಾಲೆಂಜಿಂಗ್ ದನ್ ದ ಫಸ್ಟ್. ಯಾಕೆಂದ್ರೆ ಒಂದ್ಸಲಿ ನಾವ್ ಯಾವ್ದೇ ಮೂಳೆಗಳು ಸಿಕ್ತು ಅಂದ್ರೆ ಇದು 25 ನಿಯರ್ಲಿ ಅರೌಂಡ್ 25 year old, ಅದರಲ್ಲಿ DNA ಸ್ಯಾಂಪಲ್ ರಿಟ್ರೀವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ DNA ಸ್ಯಾಂಪಲ್ ರಿಟ್ರೀವ್ ಮಾಡ್ಬೇಕು, ಗಂಡು ಹೆಣ್ಣು ಅಂತ ಮೂಳೆ ಆಧಾರದ ಮೇಲೆ ಹೇಳ್ಬೋದು. ಅವನ್ ಹೈಟ್ ಎಷ್ಟಿತ್ತು, ವಯಸ್ಸಾಗಿತ್ತು, ಎಷ್ಟಾಗಿತ್ತು ಅದನ್ನೆಲ್ಲ ಹೇಳ್ಬೋದು ನಾವು. ಬಟ್ ಇದೇ ವ್ಯಕ್ತಿ, ಈ ಕಿಡ್ನಾಪ್ ಆಗಿರೋ ವ್ಯಕ್ತಿ ಫಾರ್ ಎಕ್ಸಾಂಪಲ್ 25 ಮೂಳೆ ಸಿಕ್ಕಿರೋದು 25 ವಯಸ್ಸು ಅಂತ ನಮಗ್ ಗೊತ್ತಾದ್ರೆ, ನಾವು 25 ವಯಸ್ಸಿನವರು ಯಾರು ಕಾಣೆಯಾಗಿದ್ದಾರೆ, ಯಾರು ಮರ್ಡರ್ ಆಗಿದ್ದಾರೆ, ಯಾರ್ದು ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂತ ಮನೆಯವ್ರನ್ನ ಹುಡುಕ್ಬೇಕಾಗತ್ತೆ. ಆಮೇಲೆ ಅವ್ರ ಮನೆಯವರ ಬ್ಲಡ್ ಸ್ಯಾಂಪಲ್ ತಕೊಂಡು ಇದ್ರಲ್ಲಿ ಏನಾದ್ರೂ DNA ಸಿಕ್ಕಿದ್ರೆ ಮಾತ್ರ ಹೋಲಿಕೆ ಅನ್ವಯಿಸುತ್ತೆ. ಆ DNA ಹೋಲಿಕೆ ಆಗದಿದ್ರೆ ಅಗೇನ್ ಅಸಂಪ್ಷನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೆನ್ ಈಗ DNA ಹೋಲಿಕೆ, ಈಗ ಸೆಕೆಂಡ್ ಆಪ್ಷನ್ ಏನಾದ್ರೂ DNA ಹೋಲಿಕೆ ಕಂಡು ಬಂದಲ್ಲಿ ದ ನೆಕ್ಸ್ಟ್ ಥಿಂಗ್ ಇಸ್ ಹೂ ಆರ್ ದ ವಿಟ್ನೆಸಸ್, ಯಾರ ಎವಿಡೆನ್ಸ್ ಏನು, ಇದೆರಡು ಹುಡ್ಕೋದು 25 ವರ್ಷಗಳ ನಂತರ. ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಟಾಸ್ಕ್. ಅಂಡ್ ಐ ಥಿಂಕ್ SIT ಅವರು ಯಾವ ಆಧಾರದ ಮೇಲೆ ಅವ್ರು ಫಾರ್ಮ್ ಮಾಡಿದ್ದಾರೆ ಗೊತ್ತಿಲ್ಲ. ದೇ ವುಡ್ ಹ್ಯಾವ್ ಅಂಡರ್ಸ್ಟುಡ್ ದ ಕೇಸ್ ಬೆಟರ್. ಇಲ್ಲ SIT ಅವ್ರಿಗೆ ಎಲ್ಲ ಮಾಹಿತಿ ಇದೆಯೋ, ಎವಿಡೆನ್ಸ್ ಸಿಕ್ಬಿಟ್ಟಿದ್ಯೋ, ಬರೇ ಮೂಳೆಗಳು ಸಿಗದ್ ಬಾಕಿ ಇದೆಯೋ ಅಂತ ಅನ್ಸ್ತಾ ಇದೆ. ಅದು ಇದ್ರೂ ಆಶ್ಚರ್ಯ ಇಲ್ಲ. ಇಫ್ ದೇರ್ ಇಸ್ ಎ ಪ್ರೆಜುಡಿಯೂಸ್ ಆರ್ ಇಫ್ ದೇರ್ ಆರ್ ಆಲ್ರೆಡಿ ನೋಯಿಂಗ್ ಎವ್ರಿಥಿಂಗ್, ಓನ್ಲಿ ಬೋನ್ಸ್ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರು ಅದು ಗೊತ್ತಿಲ್ಲ. ಇಫ್ ದೇ ಹ್ಯಾವ್ ದಟ್ ದಿಸ್ ಸಾರ್ಟ್ ಆಫ್ ವ್ಯೂ ಪಾಯಿಂಟ್. ಅಂದ್ರೆ ಸತ್ತವ್ರು ಯಾರು ಅಂತ ಲಿಸ್ಟ್ ಇದೆ ಇವ್ರ ಹತ್ರ, ಅವ್ರದ್ದು ಬೋನ್ ಸಿಗೋದಕ್ಕೆ ಬಾಕಿ ಇದೆ ಅಂತ ಆದ್ರೆ ಸರಿ ಇದು. ಹೌದು ಹೌದು ಹೌದು. ಎಸ್ ಸರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.